ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಒಂದು SGFI ಬದಲಾದಂತಹ ಒಂದು ಸನ್ನಿವೇಶದಲ್ಲಿ 17 ವರ್ಷ ವಯೋಮಾನದ ಒಳಗಿನ ಟ್ರೆಡಿಷ್ನಲ್ ಯೋಗಾಸನದ ಸಿಲಬಸ್ ಏನಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗೇನು ಟ್ರೆಡಿಷ್ನಲ್ ಯೋಗಾಸನದ ಸಿಲಬಸ್ನ ನೋಡ್ತಾ ಇದ್ದೀವಿ, 14 to 18 ಇಯರ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೆಮಿಫೈನಲ್ ರೌಂಡ್ ಕಂಪಲ್ಸರಿ ಆಸನಗಳು. ಅಂದರೆ 17 ವರ್ಷದೊಳಗಿನ ಮಕ್ಕಳಲ್ಲಿ ನಾವು ಸಾಂಪ್ರದಾಯಿಕ ಯೋಗಾಸನ ಸ್ಪರ್ಧೆಯನ್ನು ಏರ್ಪಡಿಸುವಾಗ ಕಂಪಲ್ಸರಿ ಇದನ್ನು ನಾವು ಫಾಲೋಅಪ್ ಮಾಡಬೇಕು. ಈ 5 ಆಸನಗಳ ಕಡ್ಡಾಯ ಆಸನಗಳನ್ನು. ಅದರಲ್ಲಿ ಒಂದನೇದು ಸಾಲಂಬ ಸರ್ವಾಂಗಾಸನ. ಬಾಡಿ ಸಂಪೂರ್ಣವಾಗಿ 90 ಡಿಗ್ರಿಯಷ್ಟು ಸ್ಟ್ರೇಟ್ ಇರಬೇಕು, ಗದ್ದ ಎದಕ್ಕೆ ತಾಕಿರಬೇಕು, ಹಿಂದೆ ಬೆನ್ನಿಗೆ ಆಸರೆಯನ್ನು ಹಿಡ್ಕೊಂಡಿರಬೇಕು. ಇನ್ನು ಪೂರ್ಣ ಧನುರಾಸನ ನೋಡಿ, ಸಂಪೂರ್ಣವಾಗಿ ದೇಹ ಸಂಪೂರ್ಣ ಬ್ಯಾಕ್ ಬೆಂಡ್ ಆಗಿದೆ, ಹಸ್ತಗಳನ್ನು ಮೇಲೆ ಹಿಡ್ಕೊಂಡು ಕಾಲನ್ನು ಎಳ್ಕೊಂಡಿದ್ದಾರೆ. ಧನುರ್ ಅಂದರೆ ಬಿಲ್ಲಿನ ಆಕಾರದಲ್ಲಿ ದೇಹ ಕಾಣಿಸ್ತಾ ಇದೆ. ಇನ್ನು ಅರ್ಧ ಮತ್ಸ್ಯೇಂದ್ರಾಸನ. ಅರ್ಧ ಮತ್ಸ್ಯೇಂದ್ರಾಸನವನ್ನು ಕಾಲು ಮಡಿಚಿ ಮಾಡಿ ಟ್ವಿಸ್ಟ್ ಮಾಡ್ತಾರೆ. ಕಾಲನ್ನು ಈ ಥರ ಚಾಚಿ ಟ್ವಿಸ್ಟಿಂಗ್ ಮಾಡಿದರೆ ಬೆನ್ನಿನಿಂದ ಕೈಯನ್ನು ಲಾಕ್ ಮಾಡಬೇಕು. ವಕ್ರಾಸನದ ಸಂಪೂರ್ಣ ಹಂತ. ಇದು ಅರ್ಧ ಮತ್ಸ್ಯೇಂದ್ರಾಸನ. ಇನ್ನು ವಾತಾಯನಾಸನ. ಇದು ಕಂಪಲ್ಸರಿ ಮಾಡಿದಂಥವ್ರಿಗೆ ಮಾತ್ರ ಗೊತ್ತು, ನಿರಂತರವಾಗಿ ಇರ್ತದೆ. ಇದು ವಾತಾಯನಾಸನ. ಇನ್ನು ಬಕಾಸನ. ಈ 5 17 ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರಿಗೆ ಟ್ರೆಡಿಷ್ನಲ್ ಯೋಗಾಸನದಲ್ಲಿ ಕಂಪಲ್ಸರಿ ಆಸನಗಳು. ಮತ್ತೊಮ್ಮೆ ಗಮನಿಸಿ, ಸಾಲಂಬ ಸರ್ವಾಂಗಾಸನ, ಪೂರ್ಣ ಧನುರಾಸನ, ಅರ್ಧ ಮತ್ಸ್ಯೇಂದ್ರಾಸನ 4, ಇನ್ನು ವಾತಾಯನಾಸನ, ಬಕಾಸನ. ಈ 5 ಆಸನಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಈಗ ನಾವು ಪ್ರಸ್ತುತ ಅಂಡರ್ 17 ಹೈಸ್ಕೂಲ್ ವಿಭಾಗದಲ್ಲಿ ಇವುಗಳನ್ನು ಮಾಡಿದರೆ ಮಾತ್ರ ಅವರು ಮುಂದಿನ ಹಂತಕ್ಕೆ ಅಂಕಗಳ ಆಧಾರದ ಮೇಲೆ ಮುಂದೆ ಹೋಗ್ತಾರೆ. ಇವು 5 ಆಸನಗಳು ಪ್ರದರ್ಶನಗೊಳ್ಳುವಾಗ ಅಂಕಗಳನ್ನು ನಾವು ನಮೂದನೆ ಮಾಡ್ತೀವಿ. ಅದು ಅಲ್ಲದೇ ಈ 2 ಹಂತದಲ್ಲಿ ಇಲ್ಲಿ ಗಮನಿಸಬೇಕು. ಅಥ್ಲೀಟ್ ಟು ಬಿ ಪರ್ಫಾರ್ಮ್ 5 ಕಂಪಲ್ಸರಿ ಆಸನ, 2 ಆಪ್ಷನಲ್ ಆಸನ. ಇಲ್ಲಿ ಕೂಡ ಅದೇ ರೂಲ್ಸು. 5 ಮೇಲಿನ ಕಡ್ಡಾಯ ಆಸನ ಮಾಡಿದ ಮೇಲೆ 2 ಆಪ್ಷನಲ್ ಆಸನಗಳನ್ನು ಈಗೇನು ನಾವು ಹಿಂದಿನ ಮಾಹಿತಿಯಂತೆ ಸಂಪೂರ್ಣವಾಗಿ ABCDEF ಕೋಷ್ಟಕದಲ್ಲಿ ಮಾಹಿತಿ ಪಡ್ಕೊಂಡ್ವಿ, ಇವುಗಳಲ್ಲೇ ನಾವು ಆಯ್ಕೆ ಮಾಡಿಕೊಂಡು 2 ಐಚ್ಛಿಕ ಆಸನಗಳನ್ನು ನಾವುಗಳು ಮಾಡ್ತಾ ಹೋಗಬೇಕು. ಅಂದಾಗ ಮಾತ್ರ ಅಲ್ಲಿ ಜಡ್ಜಸ್ ಏನಿರ್ತಾರೆ, ಆ ಜಡ್ಜಸ್ಗಳು ಕೂಡ ಇದನ್ನು ಗಮನಿಸ್ತಾರೆ. ಯಾರ್ದು ಚೆನ್ನಾಗಿ ಬೆಂಡಿಂಗ್ ಇರ್ತದೆ, ಅದು ಭಾಳ ಮುಖ್ಯ. ಇಲ್ಲಿ ಯಾರ್ದು ಚೆನ್ನಾಗಿ ಬೆಂಡಿಂಗ್ ಇರ್ತದೆ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಟ್ಟು ಮುಂದಿನ ಹಂತಕ್ಕೆ ಪುಷ್ ಮಾಡ್ತಾರೆ. ಇಲ್ಲಿ ಸಮಯ ಬಂದುಬಿಟ್ಟು ಕಂಪಲ್ಸರಿ ಆಸನ 45 ಸೆಕೆಂಡು, ಆಪ್ಷನಲ್ ಆಸನ 15 ಸೆಕೆಂಡ್. ಈ ಪ್ರಕಾರದಲ್ಲಿ ನೀವು 1 ನಿಮಿಷದಲ್ಲಿ ಸಂಪೂರ್ಣವಾಗಿ ಆಸನದ ಭಂಗಿ ಮತ್ತು ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತೀವಿ. ಇನ್ನು ಸೇಮ್ ಆಪ್ಷನಲ್ ಆಸನದಲ್ಲಿ 15 ಸೆಕೆಂಡ್ ಬಾಡಿ ಬ್ಯಾಲೆನ್ಸ್ ಬರಲೇಬೇಕು. ಅಂದಾಗ ಮಾತ್ರ ಅಥ್ಲೀಟ್ಸ್ನ ನಾವು ಅಪ್ರಿಷಿಯೇಷನ್ ಮಾಡ್ತೀವಿ, ಅವ್ರಿಗೆ ಮುಂದಿನ ಹಂತಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಟ್ರೆಡಿಷ್ನಲ್ ಯೋಗಾಸನ ಫೈನಲ್ ರೌಂಡ್ ಕಂಪಲ್ಸರಿ ಆಸನ ಚಾರ್ಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ 14 to 18 ನೋಡಿ. ಒಂದನೇದು ಕೂರ್ಮಾಸನ. ಪೂರ್ಣ ಎದೆ ನೆಲಕ್ಕೆ ಹತ್ತಬೇಕು, ಕಾಲುಗಳನ್ನು ಚಾಚಿ ಮುಂದಕ್ಕೆ ಬಾಗಬೇಕು. ಪೂರ್ಣ ಈ ಭಾಗದಲ್ಲಿ ಕೂಡ ಪೂರ್ಣ ಶಲಭಾಸನ ಇದೆ. ಕಂಪಲ್ಸರಿ ಆಸನ ಚಾರ್ಟ್ ಅಂಡರ್ 17 ಏಜ್ ಗ್ರೂಪ್. 17 ವರ್ಷದ ಒಳಗಿನ ವಯೋಮಾನದಲ್ಲಿ ನಾವು ಮೇಲೆ ನೋಡಿದ್ದು ಇದು ಸೆಮಿಫೈನಲ್ ರೌಂಡು. ಈ ಹಂತದಲ್ಲಿ ಸೆಮಿಫೈನಲ್ ರೌಂಡ್ ಮಾತ್ರ ಇರ್ತದೆ. ಇನ್ನು ಫೈನಲ್ ರೌಂಡು 2 ರೌಂಡ್ ಬರ್ತದೆ. ಇನ್ನು ಕಂಪಲ್ಸರಿ ಎಲ್ಲ ಹಂತದಲ್ಲಿ ಕೂಡ ಫೈನಲ್ ರೌಂಡ್ನಲ್ಲಿ ಕಂಪಲ್ಸರಿ 4 ಆಸನ ಇರ್ತದೆ, 3 ಆಪ್ಷನಲ್ ಆಸನ ಇರ್ತದೆ. ಈ ಕಂಪಲ್ಸರಿ ಆಸನ 17 ವರ್ಷದ ವಯೋಮಾನದ ಸಿಲಬಸನ್ನು ನಾವು ಗಮನಿಸ್ತಾ ಹೋದರೆ ಕೂರ್ಮಾಸನ, ಪೂರ್ಣ ಶಲಭಾಸನ, ಗರ್ಭಪೀಡಾಸನ, ಹಾಗೆಯೇ ಪರಿವೃತ್ತ ಪಾರ್ಶ್ವ ಕೋನಾಸನ, ಬದ್ಧ ಪರಿವೃತ್ತ ಪಾರ್ಶ್ವ ಕೋನಾಸನ. ಇಲ್ಲಿ ಕೈ ಕಟ್ಟಬೇಕು ಹಿಂದಕ್ಕೆ, ಈ ಥರ ಟ್ವಿಸ್ಟ್ ಮಾಡಬೇಕು.
ಇವಿಷ್ಟು ಫೈನಲ್ ರೌಂಡ್ನಲ್ಲಿ ಕಡ್ಡಾಯವಾಗಿ 4 ಮಾಡಬೇಕು, 3 ಆಪ್ಷನಲ್ಗೆ ತೊಗೊಳ್ಬೇಕು. ಈ ಸಮಯ ಬಂದುಬಿಟ್ಟು ಹೋಲ್ಡಿಂಗ್ ಟೈಮ್ ಆಫ್ ದಿ ಕಂಪಲ್ಸರಿ ಯೋಗಾಸನಕ್ಕೆ 30 ಸೆಕೆಂಡ್, ಅರ್ಧ ನಿಮಿಷ. ಇನ್ನು ಉಳಿದಂತೆ ಸೇಮು ಹೋಲ್ಡಿಂಗ್ ಆಫ್ ದಿ ಆಪ್ಷನಲ್ ಆಸನ ಮಿನಿಮಮ್ 15 ಸೆಕೆಂಡರಷ್ಟು ಆಸನದ ಭಂಗಿನಲ್ಲಿ ನಾವು ಅವರನ್ನು ಗಮನಿಸ್ತಾ ಹೋಗಬೇಕು. ಇನ್ನು ಇದಾದ ಮೇಲೆ ಈ ಕಲಾತ್ಮಕ ಯೋಗಾಸನದ ಸ್ಪರ್ಧೆಯ ನೀತಿ ನಿಯಮಗಳು ಅಂತ ಈಗೇನಿದೆ ಕಲಾತ್ಮಕದಲ್ಲಿ, ಅಲ್ಲಿ ಕೂಡ ಹಾಗೆಯೇ ಏನು ನಮಗೆ ಯೋಗಾಸನ ಸಿಲೆಬಸ್ ಕೊಟ್ಟಿದ್ದಾರೆ ಆರ್ಟಿಸ್ಟಿಕ್ ಯೋಗ ಇಂಡಿವಿಜುವಲ್ನಲ್ಲಿ. ಈ ಕಲಾತ್ಮಕ ಯೋಗಾಸನ ಸಂಪೂರ್ಣವಾಗಿ ಆಯ್ಕೆ ಮಾಡಿಕೊಂಡಾಗ ಸ್ಪರ್ಧೆಯಲ್ಲಿ 10 ಆಸನಗಳನ್ನು ಐಚ್ಛಿಕ ಆಸನಗಳ ಚಾಟಿನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಆಯ್ಕೆ ಮಾಡಬೇಕು. ನಿಮಗೆಲ್ಲ ಈಗ ತಿಳಿಸಿರತಕ್ಕಂಥ ಮಾಹಿತಿಯಂತೆ ಈ ಕಲಾತ್ಮಕ ಯೋಗಾಸನ ಸ್ಪರ್ಧೆಯಲ್ಲಿ ಈ ಸಿಂಗಲ್ ಮತ್ತು ಫೇರ್ ಏನು ಬರುತ್ತೆ, ಆರ್ಟಿಸ್ಟಿಕ್ ಸಿಂಗಲ್ ಆ್ಯಂಡ್ ಫೇರ್, ಈ ಕಲಾತ್ಮಕ ಯೋಗಾಸನ ಸಿಂಗಲ್ ಬಂದರೆ ಈ ಸ್ಪರ್ಧೆಯಲ್ಲಿ ಕೂಡ 10 ಆಸನಗಳನ್ನು ಐಚ್ಛಿಕ ಆಸನಗಳ ಚಾರ್ಟಿನಲ್ಲಿ ಆಯ್ದುಕೊಂಡಂತೆ ಅಭ್ಯಾಸ ಮಾಡಬೇಕು. ಈ ಕೆಳಗಿನ ವಿಭಾಗಗಳಿಂದ ಆಯ್ಕೆ ಮಾಡಬೇಕಾದಂಥ 10 ಆಸನಗಳನ್ನು ಈ ರೀತಿಯಾಗಿ ಅಂದರೆ ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು, ಟ್ವಿಸ್ಟಿಂಗು, ಲೆಗ್ ಬ್ಯಾಲೆನ್ಸು, ಹ್ಯಾಂಡ್ ಬ್ಯಾಲೆನ್ಸ್. ಈ ಪ್ರಕಾರದ ಯೋಗಪಟುಗಳು ಮೇಲೆ ನೀಡಲಾದಂಥ ಮಾಹಿತಿಯಂತೆ 10 ಐಚ್ಛಿಕ ಆಸನಗಳನ್ನು ಪಠ್ಯಕ್ರಮದಿಂದ ಆಯ್ಕೆ ಮಾಡಿ ಪ್ರದರ್ಶನ ಮಾಡೋದು ಕಡ್ಡಾಯವಾಗಿದೆ. ಆಸನಗಳನ್ನು ಯಾವುದೇ ABCDE ವರ್ಗದಿಂದ ಆಯ್ಕೆ ಮಾಡಬಹುದು. ಕಲಾತ್ಮಕ ಏಕ ಯೋಗಾಸನ ಸ್ಪರ್ಧೆಯು ಪ್ರಸ್ತುತಿಯು ಸಮಯ 150 ಸೆಕೆಂಡ್ಗಳಿಂದ 180 ಸೆಕೆಂಡ್, ಅಂದರೆ 2.5ರಿಂದ 3 ನಿಮಿಷ. ಮ್ಯೂಸಿಕನ್ನು ಹಾಕಬೇಕು. ಅಲ್ಲಿ ಒಂದು ಏರಿಯಾ ಇರುತ್ತೆ ಕಂಪಲ್ಸರಿ. ಆ ಏರಿಯಾವನ್ನು ಮಿಡಲ್ನಿಂದ ಒಂದು ರೌಂಡ್ ಸಂಪೂರ್ಣವಾಗಿ ಆರ್ಟಿಸ್ಟಿಕ್ ಯೋಗದಲ್ಲಿ ಅವರು 10 ಆಸನಗಳನ್ನು ಪೂರ್ಣ ಪ್ರದರ್ಶನ ಮಾಡ್ತಾ ಬರಬೇಕು. ಇದು ಕಡ್ಡಾಯ ಆಗಿರ್ತದೆ. ಪ್ರದರ್ಶನದ ಸಮಯದಲ್ಲಿ ಕ್ರೀಡಾಪಟುವು ಅಂತಿಮ ಸ್ಥಿತಿಯಲ್ಲಿ ಕನಿಷ್ಠ 5 ಸೆಕೆಂಡ್ಗಳ ಕಾಲ ಸ್ಥಿರವಾಗಿ ನಿಲ್ಲಬೇಕು. ಈ ಒಂದು ಆರ್ಟಿಸ್ಟಿಕ್ನಲ್ಲಿ ಅವರು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಿನಿಮಮ್ ಆಸನದ ಭಂಗಿಯಲ್ಲಿ ಅವರು 5 ಸೆಕೆಂಡು ಹೋಲ್ಡಿಂಗ್ನಲ್ಲಿ ಇರಲೇಬೇಕು. ಇಲ್ಲಿ ಒಂದು ರೂಲ್ಸ್ ಇದೆ. ಅಕ್ರೋಬ್ಯಾಟಿಕ್ ಫ್ರಂಟ್ ವಾಕ್ ಓವರ್, ಬ್ಯಾಕ್ ವಾಕ್ ಓವರ್, ಕ್ವಾಟ್ ವಿಲ್, ಫ್ರಂಟ್ ರೋಲ್, ಬ್ಯಾಕ್ ರೋಲ್ ಮಾಡಬಹುದು. ಅಂದರೆ ಬಾಡಿಯನ್ನು ಸಂಪೂರ್ಣವಾಗಿ ನಾವು ಬ್ಯಾಕ್ ರೋಲು, ಫ್ರಂಟ್ ರೋಲು ಸಂಪೂರ್ಣವಾಗಿ ಒಂದು ಸುತ್ತುವರೆದು ಆ ಯೋಗದ ಏರಿಯಾವನ್ನು ಅಭ್ಯಾಸ ಮಾಡ್ತಕ್ಕಂಥ ಅಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಯೋಗ ಮ್ಯಾಟ್ಗಳನ್ನು ಹಾಕ್ಕೊಂಡು ಅಲ್ಲಿ ಸಂಪೂರ್ಣ ಒಂದು ರೌಂಡು ಅಂದರೆ ಅಲ್ಲಿ ಏರಿಯಾ ಕವರ್ ಮಾಡಬೇಕು ಅವರು ಸಂಪೂರ್ಣವಾಗಿ. ಈ ಅಂಶಗಳನ್ನು ಹೊರತುಪಡಿಸಿ ಅಲ್ಲಿ ಪಲ್ಟಿ ಹೊಡೆಯುವುದು ಅಥವಾ ಏರ್ ಜಂಪ್ ಮಾಡುವುದು ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ. ಅಂದರೆ ಬಾಡಿ ಬ್ಯಾಕ್ವರ್ಡು ಫಾರ್ವರ್ಡ್ ಮಾಡ್ಬೋದು, ಜಂಪ್ ಹೊಡೆಯೋದು ಈ ಪ್ರಕಾರದಲ್ಲಿ ಅದನ್ನು ನಿಷೇಧ ಮಾಡಲಾಗಿದೆ. ಕ್ರೀಡಾಪಟುಗಳು ಆಸನಗಳ ಅನುಕ್ರಮವನ್ನು ಸೀಕ್ವೆನ್ಸನ್ನು ಪ್ರದರ್ಶನದ ಮೊದಲು ಆಸನದ ಕೋಡ್ನೊಂದಿಗೆ ಸಲ್ಲಿಸಬೇಕಾಗುತ್ತೆ. ಅಂದರೆ ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು ಯಾವ ಅಭ್ಯಾಸ ಮಾಡ್ತೀವಿ ಅನ್ನೋದನ್ನು ಒಂದು ಪೇಪರ್ನಲ್ಲಿ ಆ ಯೋಗಪಟು ಒಂದು ಚೀಟಿಯನ್ನು ಬರೆದು 10 ಆಸನಗಳ ಹೆಸರನ್ನು ಬರೆದು ಜಡ್ಜಸ್ಸಿಗೆ ಕೊಡಬೇಕು. 5 ಮಂದಿ ಜಡ್ಜಸ್ಗಳಲ್ಲಿ ಒಬ್ಬರು ಅನೌನ್ಸರ್ ಆಗಿರ್ತಾರೆ. ಚೆಸ್ಟ್ ನಂಬರ್ ಹೇಳಿ ಅವನಿಗೆ ಇಂತಿಂಥ ಆಸನ ಅಂತ ಹೇಳ್ತಾ ಹೋಗ್ತಾರೆ. ಅಥವಾ ಹೇಳದೇ ಇದ್ದರೂ ಕೂಡ ಅವನು ಮಾಡ್ತಾ ಹೋಗಬೇಕು. ಅವರು ಅಲ್ಲಿ ಮುಂದೆ ಇಟ್ಕೊಂಡು ಅವನು ಮಾಡ್ತಕ್ಕಂಥ ಆಸನ ಸರಿ ಇದೆಯಾ ಅಂತಕ್ಕಂಥದ್ದನ್ನು ಎಲ್ಲ ಜಡ್ಜಸ್ಗಳು ಕೂಡ ಅದನ್ನು ನಿರ್ಣಯಿಸ್ತಾರೆ. ಕೊಟ್ಟಂಥದ್ದು ಹ್ಯಾಂಡ್ ಬ್ಯಾಲೆನ್ಸು, ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಅಲ್ಲಿ ಮೇಲೆ ಕೊಟ್ಟಂತಹ ಸಿಲಬಸ್ ಏನಿದೆ ಐಚ್ಛಿಕ ಆಸನಗಳ ಸಿಲಬಸ್ ಅದರಲ್ಲಿನೇ ಅದನ್ನು ಆಯ್ಕೆ ಮಾಡಿಕೊಂಡು ಅವನು 10 ಆಸನಗಳನ್ನು ಅಲ್ಲಿ ಪ್ರದರ್ಶನ ಮಾಡಬೇಕು. ಇಲ್ಲಿ ಕಡ್ಡಾಯವಾಗಿ 10 ಐಚ್ಛಿಕ ಆಸನಗಳನ್ನು ಪ್ರದರ್ಶನ ಮಾಡಬೇಕು. ಇದಕ್ಕೆ ನಾವು ಆರ್ಟಿಸ್ಟಿಕ್ ಯೋಗಾಸನ ಇಂಡಿವಿಜುವಲ್ ಅಂತ ಕರಿತೇವೆ. ಇಲ್ಲಿ 10 ಆಸನಗಳು ಒಬ್ಬ ಯೋಗಪಟು ಆ ಏರಿಯಾವನ್ನು ಬಳಕೆ ಮಾಡಿಕೊಂಡು ಆತ ಮಾಡಲೇಬೇಕು. ಪ್ರಾರಂಭದ ಯೋಗ ನಮಸ್ಕಾರದಿಂದ ಹಿಡಿದು ಕೊನೆಯ ಯೋಗ ನಮಸ್ಕಾರದವರೆಗೂ ಕೂಡ 3 ನಿಮಿಷದ ಒಳಗೆ ಪ್ರದರ್ಶನ ಮುಗಿಸಬೇಕು. 3 ನಿಮಿಷಕ್ಕಿಂತ ಹೆಚ್ಚಿನ ಪ್ರದರ್ಶನಕ್ಕೆ ಪ್ರತಿ ಸೆಕೆಂಡಿಗೆ 0.5 ಅಂಕಗಳನ್ನು ಕಡಿತಗೊಳಿಸಲಾಗುವುದು.
ಅಲ್ಲೇನು ಸಮಯ ನಿಗದಿಗೊಳಿಸಿದ್ದಾರೆ 2.5ರಿಂದ 3 ನಿಮಿಷ, ಅಷ್ಟರೊಳಗಡೆ ಆತ ಎಲ್ಲ ಪ್ರಕಾರದ ಆಸನಗಳನ್ನು ಬಂದು ನಿಂತು ನಮಸ್ಕಾರ ಮಾಡೋದ್ರಿಂದ ಹೆಂಡಿಂಗ್ ತನಕ ಅದನ್ನು ಅಲ್ಲಿ ಫಾಲೋಅಪ್ ಮಾಡಬೇಕಾಗ್ತದೆ. ಇಲ್ಲಿ ಸಮಯ ಪಾಲನೆ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ, ಅದನ್ನು ಇಲ್ಲಿ ನಾವು ಗಮನಿಸಬೇಕು. ಸಮಯ ಪಾಲನೆ ವಿಭಾಗಕ್ಕೆ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ. 5 ಅಂಕ ಒಟ್ಟು ಪ್ರದರ್ಶನದ ಸಮಯದ ಪಾಲನೆಗೆ. 170ರಿಂದ 180 ಸೆಕೆಂಡ್ ಟೈಮ್ ಫಾಲೋಅಪ್ ಮಾಡಿದರೆ 5 ಅಂಕ, 160ರಿಂದ 170 ಸೆಕೆಂಡಿಗೆ 4 ಅಂಕ, 150ರಿಂದ 160 ಸೆಕೆಂಡಿಗೆ 3 ಅಂಕ. ಇಲ್ಲಿ ಎಷ್ಟು ಅವನು ನಿಗದಿತ ಸಮಯದೊಳಗೆ ಮುಗಿಸ್ತಾರೆ ಅವರಿಗೆ 5 ಅಂಕ ಅಂತಿಮ ಸ್ಥಿತಿಯಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ. 10 × 0.5 5. ಪ್ರತಿಯೊಂದು ಆಸನ ಏನು 5 ಸೆಕೆಂಡ್ ಹೋಲ್ಡಿಂಗ್ ಮಾಡ್ತಾರೆ ಆ ಪ್ರಕಾರದಲ್ಲಿ 10 ಆಸನ ಮಾಡ್ತಾರೆ, ಅವರಿಗೆ 5 ಅಂಕ ಸಿಗುತ್ತೆ. ಈ ಪ್ರಕಾರದಲ್ಲಿ ಅವರು ಸಂಪೂರ್ಣವಾಗಿ ಆಟಿಸ್ಟಿಕ್ ಇಂಡಿವಿಜುವಲ್ನಲ್ಲಿ 10 ಅಂಕಗಳನ್ನು ಈ ಮೇಲ್ಕಂಡಂಥ ನಾವು ಹೇಳಿದಂಥ ಸಿಲೆಬಸ್ನಲ್ಲಿ ಆಯ್ಕೆ ಮಾಡಿಕೊಂಡು ಅವರು ಪ್ರದರ್ಶನ ಮಾಡಬೇಕು.